ನಮಸ್ಕಾರ, ನಾನು ನಿಮ್ಮ ತೀರ್ಥನ್ ರಾಮಚಂದ್ರ ಗೌಡ. ನಾನಿದ್ದೀನಿ ಇವತ್ತು ಬೆಂಗಳೂರಿಂದ ಸುಮಾರು 2000 ಕಿಲೋಮೀಟರ್ಗಳಷ್ಟು ದೂರ ಇರ್ತಕ್ಕಂತಹ ಮಥುರಾ ನಗರದಲ್ಲಿ. ನಾವಿವತ್ತು ಗೋಕುಲನ ನೋಡಕ್ಕೆ ಅಂತ ಹೋಗ್ತಾ ಇದೀವಿ. ನಮ್ಮ ಈ ಮೊದಲ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ಮತ್ತೆ ನಿಮ್ಗೆ ಅನ್ಸಿರೋ ಅಭಿಪ್ರಾಯಗಳನ್ನ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮ್ಮ ಮುಂಬರುವ ವಿಡಿಯೋಗಳಿಗೆ ದಯವಿಟ್ಟು ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಬನ್ನಿ, ನಾನಿವಾಗ ನಿಮಗೆ ಮಥುರಾ ನಗರದ ಕೆಲವೊಂದು ವಿಷಯಗಳನ್ನ ತಿಳಿಸ್ತಾ ಹೋಗ್ತೀನಿ. ಮಥುರಾ ನಗರದ ಕೆಲವಷ್ಟೇ ದೂರಗಳಿರ್ತಕ್ಕಂತಹ ಗೋಕುಲದಲ್ಲಿ ಶ್ರೀಕೃಷ್ಣ ತನ್ನ ಸಹೋದರರಾದಂತಹ ಬಲರಾಮ ಮತ್ತು ಸಹೋದರಿಯರಾದಂತಹ ಸುಭದ್ರಾ ಮತ್ತು ಯೋಗಮಾಯಿಯ ಜೊತೆ ಈ ಜಾಗದಲ್ಲಿ ಕಾಲವನ್ನು ಕಳೆದಿರ್ತಾರೆ. ಮತ್ತು ತನ್ನ ತಾಯಿಯಾದಂತಹ ಯಶೋದೆ ಮತ್ತು ನಂದಗೋಪ ಅಂತ ತಂದೆಯ ಜೊತೆ ಬಾಲ್ಯ ಜೀವನವನ್ನು ಕಳೆದಿರ್ತಾರೆ. ಈ ಒಂದು ಸ್ಥಳವನ್ನು ನಾವು ಈಗಲೂ ಕೂಡ ನೋಡ್ಬೋದು. ಗೋಕುಲದಲ್ಲಿ ಶ್ರೀಕೃಷ್ಣ ತಮ್ಮ ಬಾಲ್ಯ ಜೀವನದಲ್ಲಿ ಬಾಲಕೃಷ್ಣನಾಗಿ ಬೆಳೆದಂಥ ಸ್ಥಳ. ಪ್ರಭು ಶ್ರೀಕೃಷ್ಣರು ತಮ್ಮ ಬಾಲ್ಯ ಜೀವನದ ಬಾಲಕೃಷ್ಣರಾಗಿದ್ದಾಗ ಸಹೋದರ ಬಲರಾಮ ಮತ್ತು ಸಹೋದರಿಯರಾದಂತಹ ಸುಭದ್ರಾ ಮತ್ತು ಯೋಗಮಾಯಿಯ ಜೊತೆ ಆಟವಾಡಿದಂತಹ ಸ್ಥಳ ಇದಾಗಿದೆ. ಇಲ್ಲಿ ಕಾಣ್ತಕ್ಕಂತಹ 4 ಮರಗಳಿಗೂ 5000 ವರ್ಷಗಳ ಇತಿಹಾಸ ಇದೆ ಎಂಬುದು ಇಲ್ಲಿ ಜನಗಳ ನಂಬಿಕೆ. ನೋಡ್ತಿರ್ತಕ್ಕಂತಹ ಈ ಸ್ಥಳ ಶ್ರೀಕೃಷ್ಣರು ತಮ್ಮ 13,084 ಹಸುಗಳನ್ನು ಪ್ರತಿನಿತ್ಯ ತಮ್ಮ ಮನೆಗೆ ಕರೆದುಕೊಂಡು ಹೋಗ್ತಿದ್ದಂತಹ ಸ್ಥಳ. ನಾವಿವಾಗ ಏನು ನೋಡ್ತಿದ್ದೀವಿ, ಈ ಅರಮನೆ ನಂದಗೋಪನ ಅರಮನೆ ಆಗಿರ್ತದೆ. ನಂದಗೋಪ ಮತ್ತು ಯಶೋದೆ, ಬಲರಾಮ, ಸಹೋದರಿಯರಾದಂತಹ ಸುಭದ್ರಾ ಮತ್ತು ಯೋಗಮಾಯಿ ಇದ್ದಂತಹ ಸ್ಥಳ ಇದು. ಇದೇ ಸ್ಥಳಕ್ಕೆ ವಸುದೇವ ತನ್ನ ಮಗನನ್ನು ತಂದಿರಿಸಿದಂತಹ ಸ್ಥಳ ಇದೇ ನಂದಗೋಪನ ಅರಮನೆ. ಈ ಸ್ಥಳದಲ್ಲಿ ಸ್ವತಃ ಶಿವನೇ ಬಂದು ಶ್ರೀಕೃಷ್ಣನ ದರ್ಶನವನ್ನು ಪರೀತಾರೆ. ಅದರಿಂದ ದರ್ಶನೇಶ್ವರ ಮಹಾದೇವ ಎಂಬ ಹೆಸರಿನಿಂದ ಇಲ್ಲಿ ಪೂಜಿತಗೊಳ್ತಾರೆ. ಇಲ್ಲಿ ಅತಿ ಹೆಚ್ಚಾಗಿ ದನಕರುಗಳು ಮತ್ತು ಪುಟ್ಟ ಪುಟ್ಟ ಹನುಮಂತನನ್ನ ನಾವು ಇಲ್ಲಿ ಕಾಣಬಹುದು. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಹೆವಿ ಮಳೆ ಬರ್ತೈತೆ. ಬಟ್ ಆದರೆ ಇಲ್ಲಿ ಸೀರಿಯಸ್ಲಿ ಸಖತ್ ಶೆಕೆ ಇದೆ, ಸಖತ್ ಬಿಸಿಲಿದೆ. ಕಾಂಟ್ ಎಕ್ಸ್ಪೆಕ್ಟ್ ದಿಸ್. ನಿಜವಾಗ್ಲೂ ನಾನು ಇದನ್ನು ಊಹೆ ಕೂಡ ಮಾಡಿರಲಿಲ್ಲ. ಮಳೆ ಇರುತ್ತೆ ಅಂತ ಅಂದ್ಕೊಂಡು ಬಂದೆ. ಇಲ್ಲಿ ಹೆವಿ ಶೆಕೆ ಇದೆ, ಸುಸ್ತು ಮಾಡಾಕ್ಬಿಟ್ಟೈತೆ. ಒಂದು ಟೆಂಪಲ್ ನಾನು ಗೋಕುಲಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ. ಇನ್ನೂ ಕೃಷ್ಣ ಜನ್ಮಭೂಮಿಗೆ ಹೋಗಬೇಕು ಇಲ್ಲಿಂದ.
ಕೃಷ್ಣ ಜನ್ಮಭೂಮಿಯಿಂದ ಮತ್ತೆ ನಾನು ವೃಂದಾವನ್ಗೆ ಹೋಗಬೇಕು. ಸಖತ್ ಟಯರ್ಡಾಗಿ ಹೋಗ್ತೀನಿ ಅನಿಸುತ್ತೆ. ನೋಡೋಣ ಬನ್ನಿ, ಮುಂದೆ ಹೋಗೋಣ, ಟೈಮ್ ಆಗಿಬಿಡುತ್ತೆ. ಗೋಕುಲದಲ್ಲಿ ದರ್ಶನ ತೋರಿಸೋಣ ಅಂತ ಅಂದ್ಕೊಂಡೆ, ಬಟ್ ಆದರೆ ಒಳಗಡೆ ಕ್ಯಾಮ್ರಾ ಎಂಟ್ರಿ ಇಲ್ಲ. ಸೊ ಅದರಿಂದ ದರ್ಶನ ತೋರ್ಸೋಕ್ಕಾಗಲಿಲ್ಲ ನಿಮಗೆ. ಇವಾಗ ಇಲ್ಲಿಂದ ನಾವು ಕೃಷ್ಣ ಜನ್ಮಭೂಮಿಗೆ ಹೋಗ್ತಾ ಇದ್ದೀವಿ. ಕೃಷ್ಣ ಜನ್ಮಭೂಮಿಗೆ ಹೋಗಿ ಅಲ್ಲೂ ಕೂಡ ಕ್ಯಾಮ್ರಾ ಅಲೋಡ್ ಇಲ್ವಂತೆ ಒಳಗಡೆ, ಬಟ್ ಹೊರಗಡೆ ದೇವಸ್ಥಾನ ತೋರಿಸ್ತೀನಿ, ಮತ್ತು ಅಲ್ಲಿನ ವಿಶೇಷ ವಿಷಯಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ವಾಯ್ಸ್ ಸ್ವಲ್ಪ ನಾಯ್ಸ್ ಪೊಲ್ಯೂಷನ್ ಇದೆ ಇಲ್ಲಿ ಜಾಸ್ತಿ. ನಾನು ಇವಾಗ ಬೈಕ್ ಹಾಕ್ಕೊಂಡಿಲ್ಲ, ಸೊ ಅದರಿಂದ ಫುಲ್ಲು ಬಿಸಿಲು. ಆದರೂ ಈ ತಾತನ ನೋಡಿ, ನಮಗೆ ನೋಡಿದ್ರೆ ಒಂದು ಗಾಡಿ ತಳ್ಳೋಕ್ಕಾಗಲ್ಲ. ತಾತ ಇಬ್ಬಿಬ್ರನ್ನ ಕುಂಡಿಸ್ಕೊಂಡು ಸೈಕಲ್ ಹೊಡಿತಾ ಅವರೇ. ಸ್ಟೇಜ್ ಆಗೈತೆ. ಶ್ರೀಕೃಷ್ಣನ ಜನ್ಮ ರಹಸ್ಯವನ್ನು ತಿಳಿಬೇಕು ಅಂದಾಗ ನಾವು ತಿಳ್ಕೊಬೇಕಾಗಿರೋದು ಕಂಸನ ಬಗ್ಗೆ. ಕಂಸ ಈ ಮಥುರಾ ನಗರದಲ್ಲಿ ತುಂಬ ರಾಕ್ಷಸತನದ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ತನ್ನ ತಂದೆಯಾದಂತಹ ಉಗ್ರಸೇನನನ್ನು ಕಾರಾಗೃಹಕ್ಕೇರಿಸಿ ಬಲವಂತದಿಂದ ರಾಜ್ಯವನ್ನು ಕಿತ್ಕೊಂಡು ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಕಂಸನು ತನ್ನ ತಂಗಿಯಾದಂತಹ ದೇವಕಿ ಮತ್ತು ವಸುದೇವ ಇಬ್ಬರ ಕಲ್ಯಾಣವನ್ನೂ ಕೂಡ ಮಾಡಿ ಮುಗಿಸ್ತಾನೆ. ತಂಗಿಯನ್ನು ವಸುದೇವನ ಜೊತೆ ಕಳುಹಿಸುವ ಸಂದರ್ಭದಲ್ಲಿ ಆಕಾಶದಿಂದ ಬಂದಂತಹ ಆಕಾಶವಾಣಿಯನ್ನು ಕೇಳಿ ಕಂಸ ದಿಗ್ಭ್ರಮೆಯಾಗ್ತಾನೆ. ಆ ಆಕಾಶವಾಣಿ ಸಂದೇಶವು ಕಂಸನ ವಧೆ, ದೇವಕಿಗೆ ಹುಟ್ಟುವಂತಹ 8ನೇ ಮಗುವಿನಿಂದ ಎಂಬುದನ್ನು ಸ್ಪಷ್ಟವಾಗಿ ಕಂಸನಿಗೆ ವಿವರಿಸಿರುತ್ತದೆ. ಸಂದೇಶವನ್ನು ಕೇಳಿದಂತಹ ಕಂಸ ಭಯಭೀತನಾಗಿ ಸ್ವಲ್ಪವೂ ಕೂಡ ತಡ ಮಾಡದೆ ದೇವಕಿ ಮತ್ತು ವಸುದೇವ ಇಬ್ಬರನ್ನು ಕೂಡ ಬಂಧನದಲ್ಲಿಡುತ್ತಾನೆ. ಎಲ್ಲವನ್ನೂ ನೋಡುತ್ತಿದ್ದ ಮಹಾವಿಷ್ಣುವು ಕಷ್ಟ ಕಾರ್ಪಣ್ಯಗಳು ಭೂಮಿಯ ಮೇಲೆ ತಾಂಡವವಾಡುತ್ತಿದೆ ಎಂಬುದನ್ನು ತಿಳಿದು ತನ್ನ ಮತ್ತೊಂದು ಅವತಾರವನ್ನೆತ್ತು ಬರಲೆಂದು ನಿರ್ಧರಿಸಿದರು. ಕಂಸನು ತನ್ನ ತಂಗಿಯಾದ ದೇವಕಿಗೆ ಹುಟ್ಟುವಂತಹ 7 ಮಕ್ಕಳನ್ನು ನಿರ್ದಯವಾಗಿ ಕೊಂದು ಭೂಮಿಯ ಮೇಲೆ ರಾಕ್ಷಸತನವನ್ನು ಎತ್ತಿ ಹಿಡಿಯುವ ಸಾಹಸವನ್ನು ಮಾಡುತ್ತಿದ್ದನು. ಆಗಾಗಲೇ ಮಹಾವಿಷ್ಣುವು ದೇವಕಿ ಮತ್ತು ವಸುದೇವರ ಮಡಿಲಲ್ಲಿ ಹಾಡುವಂತಹ ಸಂದರ್ಭ ಬಂದಾಗಿತ್ತು. ಶ್ರೀಕೃಷ್ಣನ ಅವತಾರ ಸಮಯ ಹತ್ತಿರವಾಗೋಗಿತ್ತು. ರಾತ್ರಿ ಧಾರಾಕಾರ ಮಳೆ ಸುರಿಯುತ್ತಿರುತ್ತದೆ. ಆ ದಿನವೇ ಶ್ರೀಕೃಷ್ಣನ ಜನನವೂ ಕೂಡ ಆಗಿ ಹೋಗಿರುತ್ತದೆ. ವಾಸುದೇವನಿಗೆ ಏನು ಮಾಡಬೇಕೆಂಬ ಒಂದೇ ಒಂದು ಸೂಚನೆಯೂ ಕೂಡ ಕಾಣದಂತಾಗಿತ್ತು. ಅಲ್ಲೇ ಇದ್ದಂತಹ ಒಂದು ಬುಟ್ಟಿಯನ್ನು ತೆಗೆದುಕೊಂಡು ಶ್ರೀಕೃಷ್ಣರನ್ನು ಅದರಲ್ಲೇ ಮಲಗಿಸಿ ಅಲ್ಲಿಂದ ಹೇಗೋ ಮಾಡಿ ತಪ್ಪಿಸಿಕೊಂಡು ಅಲ್ಲಿಂದ ಆಚೆ ಬಂದು ಮುಂದೆ ಇರುವಂತಹ ಯಮುನಾ ನದಿಯನ್ನು ದಾಟಿ ಹೇಗೋ ಮಾಡಿ ಗೋಕುಲವನ್ನು ತಲುಪುತ್ತಾರೆ. ಗೋಕುಲದಲ್ಲೇ ಇರುವಂತಹ ನಂದಗೋಪ ಮತ್ತು ಯಶೋದೆಯ ಮನೆಗೆ ಬಂದು ಸೇರುತ್ತಾರೆ. ಅಲ್ಲಿ ನಂದಗೋಪ ಮತ್ತು ಯಶೋದೆಗೆ ಒಂದು ಹೆಣ್ಣು ಮಗು ಕೂಡ ಜನಿಸಿರುತ್ತದೆ. ಹೆಣ್ಣು ಮಗುವನ್ನು ಬುಟ್ಟಿಯಲ್ಲಿಟ್ಟು ಅಲ್ಲಿದ್ದ ಶ್ರೀಕೃಷ್ಣರನ್ನು ನಂದಗೋಪರ ಆಶ್ರಯದಲ್ಲಿ ಬೆಳೆಯಲೆಂದು ವಸುದೇವ ಅಲ್ಲಿಯೇ ಬಿಟ್ಟು ಬರುತ್ತಾನೆ. ಗೋಕುಲದಿಂದ ಮಥುರಾ ನಗರಕ್ಕೆ ಹೇಗೋ ಮಾಡಿ ವಸುದೇವ ಬಂದು ಸೇರಿದ್ದಾಗಿದೆ. ಆಗುತ್ತಲೇ ಕಂಸನಿಗೆ ವಿಷಯ ಮುಟ್ಟುತ್ತದೆ. ತದನಂತರ ಕಂಸನು ಧಾವಿಸಿ ಬರುತ್ತಾನೆ. ಆ ಮಗುವನ್ನು ಕೊಲ್ಲಲಿಕ್ಕೆಂದು ಪ್ರಯತ್ನಿಸಿದಾಗ ಆ ಮಗುವು ಆಕಾಶದೆತ್ತರಕ್ಕೆ ಹಾರಿ ಯೋಗಮಾಯಳ ರೂಪವಾಗಿ ಬದಲಾಗುತ್ತದೆ. ನಿನ್ನನ್ನು ಕೊಲ್ಲುವವನು ಬೇರೊಂದು ಕಡೆ ಸುರಕ್ಷಿತವಾಗಿ ಬೆಳೆಯುತ್ತಿದ್ದಾನೆಂದು ಹೇಳಿ ಆ ಯೋಗಮಾಯಳ ರೂಪವು ಬದಲಾಗಿ ಮಾಯವಾಗಿ ಹೋಗುತ್ತದೆ. ಇದನ್ನೆಲ್ಲ ಕೇಳಿದಂತಹ ಕಂಸನು ಆ ದಿನ ಹುಟ್ಟಿದಂತಹ ನವಜಾತ ಶಿಶುಗಳ ಎಲ್ಲ ಶಿಶುಗಳ ಹತ್ಯೆಯನ್ನು ಮಾಡಿ ಮುಗಿಸುತ್ತಾನೆ. ಆದರೆ ಕಂಸನಿಗೆ ಶ್ರೀಕೃಷ್ಣನ ಹತ್ತಿರವೂ ಕೂಡ ಸುಳಿಯಲಿಕ್ಕೆ ಆಗಲಿಲ್ಲ. ಏಕೆಂದರೆ ನಂದಗೋಪ ಮತ್ತು ಯಶೋದೆಯ ಮಡಿಲಲ್ಲಿ ಶ್ರೀಕೃಷ್ಣರು ಮುದ್ದು ಕೃಷ್ಣರಾಗಿ ಬೆಳೆಯುತ್ತಾ ಹೋಗುತ್ತಾರೆ. ಶ್ರೀಕೃಷ್ಣರು ಬೆಳೆದು ದೊಡ್ಡವರಾದ ನಂತರ ಬಲರಾಮನ ಜೊತೆಗೂಡಿ ಮತ್ತೆ ಮಥುರಾ ನಗರಕ್ಕೆ ಬಂದು ಕಂಸನ ವಧೆಯನ್ನ ಅದೇ ಮಥುರಾ ನಗರದಲ್ಲಿ ನಡೆಯುವಂತಹ ಒಂದು ಮಲ್ಲ ಯುದ್ಧದಲ್ಲಿ ಮಾಡಿ ಮುಗಿಸುತ್ತಾರೆ. ತದನಂತರ ಶ್ರೀಕೃಷ್ಣರೇ ತನ್ನ ತಾತರಾದಂತಹ ಉಗ್ರಸೇನರಿಗೆ ಮತ್ತೊಮ್ಮೆ ಪಟ್ಟಾಭಿಷೇಕವನ್ನ ಮಾಡಿ ಅಲ್ಲಿಯ ರಾಜರಾಗಿ ಮಾಡುತ್ತಾರೆ.
ಇದಾಗಿತ್ತು ಶ್ರೀಕೃಷ್ಣರ ಜನ್ಮ ರಹಸ್ಯ. ಈಗ ಶ್ರೀಕೃಷ್ಣರು ಜನಿಸಿದಂತಹ ಆ ಸ್ಥಳದ ವೀಕ್ಷಣೆಯನ್ನ ನಾವು ನಿಮಗೆ ತೋರಿಸ್ತೀವಿ. ಕೊನೆಗೂ ಶ್ರೀಕೃಷ್ಣ ಮಂದಿರಕ್ಕೆ ಬಂದಿದ್ದಾಯ್ತು. ಇದೇ ನೋಡಿ ಶ್ರೀಕೃಷ್ಣ ಮಂದಿರ. ವಾಯ್ಸ್ ಆಮೇಲೆ ಕೊಟ್ಕೊಂಡು ವಿಡಿಯೋ ಮಾಡ್ತೀನಿ. ವಾಯ್ಸ್ ಆಮೇಲೆ ಕೊಟ್ಕೊಂಡು ವಿಡಿಯೋ ಮಾಡ್ತೀನಿ. हर शहर में जाता है। ये ऑल इंडिया डिलीवरी पे डालने का पूरा ऑल इंडिया फुल ಎಲ್ಲ ऑल ಡೆಲಿವರಿ. इंडिया। ये देखिए, ये रांची, ये पुरी, और देखिए रेवाड़ी और पूर्णिया, ये बिहार में पड़ता है। ये शिवमोगा कर्नाटका, ಕರ್ನಾಟಕ, ಶಿವಮೊಗ್ಗ. जानते हैं आप? मैंने ಕರ್ನಾಟಕ. है ना, ये भी कर्नाटका क्या भैया, तो बता रहे हैं। ಮಥುರಾ ನಗರದಲ್ಲಿ ತುಂಬಾನೇ ಅನೇಕ ಸಿಹಿ ತಿನಿಸುಗಳನ್ನು ನಾವು ನೋಡ್ಬೋದು. ಆ ಸಿಹಿ ತಿನಿಸುಗಳಲ್ಲಿ ಪೇಡ ಪ್ರಮುಖವಾದದ್ದು. ಪೇಡನ ಇಲ್ಲಿ ಅತಿ ಹೆಚ್ಚಾಗಿ ಬೇರೆ ಬೇರೆ ರಾಜ್ಯಗಳಿಗೂ ಕಳಿಸುವಂತಹ ಪ್ರಯತ್ನಗಳನ್ನ ಇವರು ಮಾಡ್ತಾರೆ. ಮತ್ತು ನಿಮಗೆ ಈ ಪೇಡ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಈ ಪೇಡದ ಮಾಹಿತಿಗಳನ್ನ ಮತ್ತು ಇವರ ಕಾಂಟ್ಯಾಕ್ಟ್ ಲಿಸ್ಟನ್ನು ನಾನು ನಿಮಗೆ ತಲುಪಿಸೋಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಬೇಕಾದರೆ ನೀವು ಬುಕ್ ಮಾಡಿ. ಇವಾಗ ನಾವು ಏನು ನೋಡ್ತಾ ಇದ್ದೀವಿ, ಈ ಕೊಳ, ಇದನ್ನು ಪವಿತ್ರ ಕೊಳ ಅಥವಾ ಪವಿತ್ರ ಕಲ್ಯಾಣಿ ಅಂತಲೇ ಕರೀತಾರೆ. ಇದನ್ನು ದೇವಕಿ ಕೃಷ್ಣ ಹುಟ್ಟಿದ ಬಟ್ಟೆಗಳನ್ನ ತೊಳೆದಿದ್ದಂತಹ ಸ್ಥಳ ಮತ್ತು ಎಲ್ಲ ಬಟ್ಟೆಗಳನ್ನ ತೊಳೆದಿದ್ದಂತಹ ಸ್ಥಳ ಇದು. ಇದನ್ನು ಪವಿತ್ರ ಕೊಳ ಅಥವಾ ಪವಿತ್ರ ಕಲ್ಯಾಣಿ ಅಂತ ಕರೀತಾರೆ. ನೋಡಿ, 5,000 ವರ್ಷಗಳ ಹಳೆಯ ಕೊಳ ಇದು. ಸುಮಾರು 5,000 ವರ್ಷಗಳಾಗೈತಂತೆ ಈ ಕೊಳ ನಿರ್ಮಾಣ ಆಗಿ. ಕೆಳಗಡೆ ಕೆಲಸ ಏನೋ ಮಾಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನೀರೆಲ್ಲ ಇದೆ ಇನ್ನೂ. ಅಯೋಧ್ಯ ಮಥುರಾ ಮಾಯ ಕಾಶಿ ಕಾಂಚಿ ಆವಂತಿಕ ಪೂರಿ ದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಕ. ಈ ಮಂತ್ರ ಹೇಳುವಂತೆ ಈ ಕೆಲವೊಂದು ಪುಣ್ಯಕ್ಷೇತ್ರಗಳಿಗೆ ನಾವು ಭೇಟಿ ನೀಡಿದ್ರೆ ನಮಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತ. ಸೊ ನಾನು ಇದೇ ತರ ಪುಣ್ಯಕ್ಷೇತ್ರಗಳ ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೆ ಇನ್ನು ಹಲವಾರು ವಿಷಯಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನನಗೆ ಯಾವ್ಯಾವ ವಿಷಯಗಳು ಗೊತ್ತು ಮತ್ತೆ ಯಾವ್ಯಾವ ಜಾಗಗಳು ಗೊತ್ತು ತಿಳ್ಕೊಂಡಾದ್ರೂ ನಿಮ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಆದ್ರೆ ನನ್ಗೆ ಈ ಒಂದು ಜಾಗದಲ್ಲಿ ನನ್ಗಾಗಿರ್ತಕ್ಕಂಥ ಬೇಜಾರೇನಂದ್ರೆ, ಸೊ ಒಂದೊಂದು ಜಾಗಗಳಿಗೆ ಮೈಕ್ ಆಗಿರ್ಲಿ ಏನಾಗಿರ್ಲಿ ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಇರ್ತದೆ ನಮ್ದು ಅಂತ. ಸೊ ಆ ಎಕ್ವಿಪ್ಮೆಂಟ್ಸ್ ಗಳನ್ನ ಒಳಗಡೆ ತಗೊಂಡು ಹೋಗಕ್ಕೆ ಬಿಡ್ತಾ ಇಲ್ಲ. ಸೊ ಅದೊಂದು ತುಂಬಾ ಮನ್ಸಿಗೆ ನೋವಾಗುತ್ತೆ ಒಂದೊಂದ್ಸತಿ. ಅಷ್ಟು ದೂರದಿಂದ ಬಂದಿರ್ತೀವಿ, ಓ ಇಲ್ಲಿ ಶೂಟ್ ಮಾಡ್ಬೇಕು, ಮತ್ತೆ ಕೆಲವೊಂದು ಜಾಗಗಳನ್ನ ಶೂಟ್ ಮಾಡಕ್ಕೆ ಅವಕಾಶಗಳನ್ನ ಕೊಡ್ಲಿಲ್ಲ. ಸೊ ತುಂಬಾ ಬೇಜಾರಾಗುತ್ತೆ. ಬಟ್ ಇಟ್ಸ್ ಓಕೆ, ಮುಂಬರುವ ದಿನಗಳಲ್ಲಿ ಇದು ಚೇಂಜ್ ಆಗ್ಬೋದು, ನನಗೂ ಗೊತ್ತಿಲ್ಲ ಏನಂತ. ಸೊ ಇವರು ದುಡ್ಡು ಮಾಡ್ಲಿಕ್ಕೆ ನಿಂತಿದ್ದಾರೆ ಆಲ್ಮೋಸ್ಟ್ ಅಲ್ಲಿ. ನನ್ಗೆ ಈ ಕೆಲವೊಂದು ದೇವಸ್ಥಾನಗಳಲ್ಲಿ ನನ್ಗೆ ಅನ್ಸಿದ ಪ್ರಕಾರ 50,000 ಡೊನೇಷನ್, 30,000 ಡೊನೇಷನ್ ಕೊಡಿ ಅಂತ ಕೇಳ್ತಾರೆ. ಅದ್ ಯಾವ ಇದಕ್ಕೂ ಅಂತ ಕೇಳ್ತಾರೋ ಏನು ನನ್ಗೆ ಅರ್ಥ ಆಗ್ತಿಲ್ಲ. ಸೊ ಕಾಲ್ ಇದು ಬಿಸ್ನೆಸ್ ಆಗ್ಬಿಟ್ಟೈತೆ ನನ್ಗೆ. ನನ್ಗಿದೆ ತುಂಬಾ ನನ್ಗೆ ಬೇಜಾರಾಗಿರ್ತಕ್ಕಂಥ ವಿಷಯ. ಸೊ ಮುಂಬರುವ ವಿಡಿಯೋಗಳಲ್ಲಿ ನಾನು ಬಂದು ಮುಂದೆ ನಿಂತು ಮಾತಾಡುವಂತ ಪ್ರಯತ್ನವನ್ನ ಪಡ್ತೀನಿ. ದಯವಿಟ್ಟು ಈ ವಿಡಿಯೋನ ಯಾರ್ಯಾರು ನೋಡಿದಿರಾ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಮುಂಬರುವ ವಿಡಿಯೋಗಳಿಗೋಸ್ಕರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.
ಮತ್ತೆ ನಮಸ್ಕಾರ. ಹೋಗ್ಬಿಟ್ಟು ಬರ್ತೀನಿ. ಪಾರ್ಟ್ 2 ಕೂಡ ಬರುತ್ತೆ, ದಯವಿಟ್ಟು ನೋಡಿ.